ಬಿಗ್ ಬಾಸ್ ಮನೆಯನ್ನ ಸೀಸ್ ಮಾಡಲಾಗಿದೆ. ಎಲ್ಲ 17 ಸ್ಪರ್ಧಿಗಳನ್ನ ಹೊರಗೆ ಕಳುಹಿಸಲಾಗಿದೆ. ರಾಮನಗರದ ಈಗಲ್ಟನ್ ರೆಸಾರ್ಟ್ಗೆ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಸದ್ಯ ಈಗಲ್ಟನ್ ರೆಸಾರ್ಟ್ನಲ್ಲಿರುವಂತಹ 17 ಸ್ಪರ್ಧಿಗಳು 17 ಜನ ಈಗಲ್ಟನ್ ರೆಸಾರ್ಟ್ನಲ್ಲಿದ್ದಾರೆ. ಇನೋವಾ ಕಾರ್ಗಳಲ್ಲಿ ಪ್ರತ್ಯೇಕ ತಂಡಗಳಾಗಿ ರೆಸಾರ್ಟ್ಗೆ ಅಭ್ಯರ್ಥಿಗಳನ್ನ ಕರ್ಕೊಂಡು ಹೋಗಲಾಗಿದೆ. ಜಾಲಿವುಡ್ ಸ್ಟುಡಿಯೋಸ್ ಸೀಸ್ ಮಾಡಿದಂತ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ನಿಯಮ ಪಾಲಿಸದ ಹಿನ್ನೆಲೆ ಜಿಲ್ಲಾಡಳಿತದಿಂದ ಸ್ಟುಡಿಯೋನ ಸೀಸ್ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಅಧಿಕಾರಿಗಳಿಂದ ಸೀಸ್ ಮಾಡಲಾಗಿದೆ. ಬಿಗ್ ಬಾಸ್ ಮನೆಯನ್ನ ಸೀಸ್ ಮಾಡಲಾಗಿರುವಂಥದ್ದು ನಿಯಮಗಳನ್ನ ಪಾಲನೆ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ, ಪರ್ಮಿಷನ್ ತೆಗೆದುಕೊಂಡಿಲ್ಲ, ನಿಯಮಗಳನ್ನ ಪಾಲನೆ ಮಾಡಿಲ್ಲ, ಎಲ್ಲ ಕಾರಣಗಳಿಂದಾಗಿ ಜಿಲ್ಲಾಡಳಿತ ಸ್ಟುಡಿಯೋವನ್ನ ಸೀಸ್ ಮಾಡಿತ್ತು. ಸದ್ಯಕ್ಕೆ ಮನೆಯ ಒಳಗಡೆ ಇದ್ದಂತಹ ಎಲ್ಲ 17 ಜನ ಸ್ಪರ್ಧಿಗಳೇನಿದ್ದಾರೆ ಅವರನ್ನ ರಾಮನಗರದ ಈಗಲ್ಟನ್ ರೆಸಾರ್ಟ್ ಏನಿದೆ ಅಲ್ಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಇನೋವಾ ಕಾರ್ಗಳ ಮುಖಾಂತರ ತಂಡವಾಗಿ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕರೆದೊಯ್ತಾ ಇದ್ದ ಕಾರು ಪಂಚರ್ ಆಯಿತು. ಚನ್ನಪಟ್ಟಣದ ಬಳಿ ಪಂಚರ್ ಆಗಿದ್ದಂತಹ ಒಂದು ಇನೋವಾ ಕಾರು, ಅಂದ್ರೆ ತಂಡವನ್ನಾಗಿ ಮಾಡಿಕೊಂಡು ಇನೋವಾ ಕಾರ್ನಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇತ್ತು ಸ್ಪರ್ಧಿಗಳನ್ನ. ಅದರಲ್ಲಿ ಧನುಷ್, ಸ್ಪಂದನ, ಅಶ್ವಿನಿ, ಅಭಿಷೇಕ್ ಹೋಗ್ತಾ ಇದ್ದಂತ ಕಾರು ಪಂಚರ್ ಆಯಿತು. ಬೇರೊಂದು ಕಾರಲ್ಲಿ 4ರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಕೂಡಲೇ ಮತ್ತೊಂದು ಕಾರನ್ನ ಕರೆಸಿ ಆ ಒಂದು ಕಾರ್ಗೆ ಶಿಫ್ಟ್ ಮಾಡಿ ಅವ್ರನ್ನ ಬೇರೆ ಒಂದು ಕಾರಿನಲ್ಲಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಅಂದ್ರೆ ಒಂದರಿಂದೊಂದು ಅಡೆತಡೆಗಳು ಉಂಟಾಗ್ತಾ ಇರುವಂಥದ್ದು ಬಿಗ್ ಬಾಸ್ಗೆ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಪರ್ಮಿಷನ್ಗಳನ್ನ ತೆಗೆದುಕೊಂಡಿಲ್ಲ, ಮತ್ತೊಂದು ಕಡೆ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯನ್ನ, ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಆ ಸ್ಟುಡಿಯೋಸ್ ಅನ್ನೇ ಸೀಸ್ ಮಾಡಲಾಗಿರುವಂಥದ್ದು. ಅದರಿಂದಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತಹ ಸ್ಪರ್ಧಿಗಳನ್ನ ಈಗ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. 17 ಜನರನ್ನ ತಂಡವಾಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅಲ್ಲಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಏನೆಲ್ಲ ಆಯಿತು, ಯಾವ ರೀತಿಯಾಗಿ ಅವರನ್ನ ಶಿಫ್ಟ್ ಮಾಡಲಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಬಿಗ್ ಬಾಸ್ ಸೆಟ್ ಅನ್ನು ಹಾಕಲಾಗಿದ್ದಂತಹ ಜಾಲಿವುಡ್ ಸ್ಟುಡಿಯೋನಲ್ಲಿ ಏನಿತ್ತು, ಆ ಸ್ಟುಡಿಯೋ ಒಂದಷ್ಟು ಪರಿಸರ ಇಲಾಖೆಯ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಹಾಗೂ ಅಲ್ಲಿರ್ತಕ್ಕಂಥ ಜಾಲಿವುಡ್ ಸ್ಟುಡಿಯೋನ ಮಾಲೀಕರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿ ಈಗಾಗಲೇ ತೇಜಸ್ವಿನಿ ತಹಸೀಲ್ದಾರ್ ಏನಿದ್ರು ಅವರು ಕೂಡ ಹಾಗೂ ಶಂಕರ್ ನಾಯ್ಕ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿರ್ತಕ್ಕಂಥ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಇನೋವಾ ಕಾರ್ನಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಕರೆತಂದಿರತಕ್ಕಂಥದ್ದು. ಟಿವಿ9 ದೃಶ್ಯಾವಳಿಗಳು ನೀವು ಗಮನಿಸಬಹುದಾಗಿದೆ. ಇದೀಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಈಗಲ್ಟನ್ ರೆಸಾರ್ಟ್ ಒಳಗೆ ಪ್ರತ್ಯೇಕ ಇನೋವಾ ಕಾರ್ಗಳಲ್ಲಿ ಎಲ್ಲ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ಗಳನ್ನು ಕೂಡ ಈಗಲ್ಟನ್ ರೆಸಾರ್ಟ್ಗೆ ಕರೆತರ್ತಕ್ಕಂಥದ್ದು. ಈಗಾಗಲೇ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರ್ತಕ್ಕಂಥ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಸದ್ಯದ ಮಟ್ಟಿಗೆ ಈಗ ತಾತ್ಕಾಲಿಕವಾಗಿ ಈಗಲ್ಟನ್ ರೆಸಾರ್ಟ್ ನ ಒಳಭಾಗಕ್ಕೆ ಎಲ್ಲ ಕಂಟೆಸ್ಟ್ಗಳನ್ನು ಕೂಡ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಟಿವಿ9 ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ಹಾಗಾದ್ರೆ ಈಗಲ್ಟನ್ ರೆಸಾರ್ಟ್ ನ ಬಳಿಯಲ್ಲಿ ಸಿಬ್ಬಂದಿಗಳು ಕೂಡ ಅವ್ರನ್ನ ವೆಲ್ಕಮ್ ಮಾಡ್ತಿರ್ತಕ್ಕಂಥದ್ದು. ಒಳಭಾಗದಲ್ಲಿ ಅವರೆಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ತೊಂದರೆ ಆಗದಂತೆ, ಈ ರೀತಿಯ ನಿಯಮಾವಳಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಜಾಲಿವುಡ್ ನ ಸ್ಟುಡಿಯೋದ ಒಳಭಾಗದಿಂದ ಕಂಟೆಸ್ಟ್ಗಳೆಲ್ಲರೂ ಕೂಡ ಕನ್ವಿನ್ಸ್ ಮಾಡಿ ಹೊರಕಳಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆ ಜಾಲಿವುಡ್ ನ ಸ್ಟುಡಿಯೋ ಸಿಬ್ಬಂದಿಗೂ ಕೂಡ ನೋಟಿಸ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಖುದ್ದು ತಹಸೀಲ್ದಾರ್ ತೇಜಸ್ವಿನಿಯವರು ನೋಟಿಸ್ ಅನ್ನು ನೀಡಬೇಕಾದ್ರೂ ಕೂಡ ಅರ್ಧ ಗಂಟೆಗಳ ಕಾಲ ಸತಾಯಿಸಿರ್ತಕ್ಕಂಥ ಸನ್ನಿವೇಶ ಕೂಡ ನಡೆದಿರ್ತಕ್ಕಂಥದ್ದು. ಕೂಡಲೇ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಕೂಡ ಈ ಖುದ್ದು ತಹಸೀಲ್ದಾರ್ ಬಂದು ತೇಜಸ್ವಿನಿ ಒಂದು ನೋಟಿಸ್ ಅನ್ನು ನೀಡ್ತಿದ್ದಾರೆ. ಆದ್ರೂ ಕೂಡ ನೀವು ನೋಟಿಸ್ ಅನ್ನು ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿ ಈಗಾಗಲೇ ಅಲ್ಲಿರ್ತಕ್ಕಂಥ ಕಂಟೆಸ್ಟ್ಗಳೆಲ್ಲರೂ ಕೂಡ ಹೊರಗಡೆ ಕಳಿಸಿರ್ತಕ್ಕಂಥದ್ದು. ಬಿಗ್ ಬಾಸ್ ಮನೆಯನ್ನ ಈಗಾಗಲೇ ಬೀಗ ಹಾಕಲಾಗಿರ್ತಕ್ಕಂಥ ಸೆಟ್ ಅನ್ನ ಕ್ಲೋಸ್ ಮಾಡಲಾಗಿರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ ಈಗಾಗಲೇ ಈಗಲ್ಟನ್ ರೆಸಾರ್ಟ್ ನ ಒಳಭಾಗದಲ್ಲಿ ಅವರೆಲ್ಲರೂ ಕೂಡ ಕರೆತಂದು ಇರಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.